ಇಲ್ಲಿ ನಾವು ಡಿಫ್ರೆನ್ಷಿಯಬಲ್ ಮತ್ತು ಕಂಟಿನ್ಯೂಟಿನ ರಿಲೇಷನ್ಶಿಪ್ ನೋಡ್ತಾ ಇದ್ದೀವಿ. ಇದೊಂದು ಜನರಲ್ ಸ್ಟೇಟ್ಮೆಂಟ್ ಇದೆ ನೋಡಿ, ಎವ್ರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಬಟ್ ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಇಸ್ ನಾಟ್ ಅಂತ ಹೇಳ್ತು ಅಂದರೆ ನಮ್ಮ ಹತ್ರ ಯಾವುದೋ ಒಂದು ಡಿಫ್ರೆನ್ಷಿಯಬಲ್ ಫಂಕ್ಷನ್ ಇದೆ. ಡಿಫ್ರೆನ್ಷಿಯಬಲ್ ಫಂಕ್ಷನ್ ಇದೆ ಅಂತ ಹೇಳಿದ ತಕ್ಷಣ ನಾವು ಎಸ್ ಇಟ್ ಇಸ್ ಕಂಟಿನ್ಯೂಸ್ ಅಂತ ಹೇಳಿ ಪೂರ ಕಾನ್ಫಿಡೆನ್ಸಿಂದ ಹೇಳ್ಬೋದು. ಅದೇ ಒಂದು ಕಂಟಿನ್ಯೂಸ್ ಫಂಕ್ಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತು ಅಂದರೆ ನಮ್ಮ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ ಮೈಟ್ ಬಿ ಡಿಫ್ರೆನ್ಷಿಯಬಲ್ ಅಂತ ಹೇಳಿ ಹೇಳೋಕ್ಕಾಗುತ್ತೆ. ಸೊ ಇದೇ ನಿಮ್ಮ ಸ್ಟೇಟ್ಮೆಂಟ್, ಮೈಟ್ ಬಿ ಡಿಫ್ರೆನ್ಷಿಯಬಲ್ ಅಂತ ಹೇಳಿ. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ. ಸೊ ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಮಾಡ್ಯುಲಸ್ ಆಫ್ ಎಕ್ಸ್. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಜ್ಞಾಪಕ ಇದೆಯಲ್ಲ, ಇಟ್ ಈಸ್ ಕಂಟಿನ್ಯೂಸ್. ಸೊ ಇಲ್ಲಿ ಬ್ಲೂ ಗೆರೆ ಇದೆಯಲ್ಲ ವಿ ಶೇಪ್ ಇರೋವಂಥದ್ದು, ಅದು ನಿಮ್ಮ ಮಾಡ್ಯುಲಸ್ ಫಂಕ್ಷನ್. ಸೊ ಯು ಕ್ಯಾನ್ ಸಿ ಇಟ್ ಈಸ್ ಕಂಟಿನ್ಯೂಸ್ ಥ್ರೂ ಔಟ್. ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ನೆಗೆಟಿವ್ ಸೈಡಲ್ಲಿ -1 ಬರುತ್ತೆ, ಪಾಸಿಟಿವ್ ಸೈಡಲ್ಲಿ +1 ಬರುತ್ತೆ. ಅಟ್ 0 ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಅಂತ ಹೇಳ್ತು ಅಂದರೆ ಇದನ್ನು ನಾನು ಈ ರೀತಿಯಲ್ಲಿ ಬರೀಬೋದು. ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ದ ಡಿರೈವೇಟಿವ್ ಆಫ್ ದ ಫಂಕ್ಷನ್ ಅಟ್ 0 ಇಸ್ -1. From the right hand side it is +1. ಇದರಿಂದ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ this two are not equal, so it's not differentiable at 0 ಅಂತ ಹೇಳಿ ಅಲ್ವಾ. ವೈಲ್ ಆದರೆ ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಫ್. ಸರಿನಾ? ಕಂಟಿನ್ಯೂಸ್ ಇರ್ಬೋದು, ಆದರೆ ಡಿಫ್ರೆನ್ಷಿಯಬಲ್ ಅಲ್ಲ ಅಂತ ಹೇಳಿ ಇದು ಅರ್ಥ. ಸೊ ಇದನ್ನೆಲ್ಲ ಬರ್ಕೊಳ್ಳಿ, ಇದು MCQ ಕ್ವಶನಲ್ಲಿ ಬರ್ತೀವಲ್ಲ. ಮತ್ತು ಸಣ್ಣದಾಗಿ ಗ್ರಾಫನ್ನು ಕೂಡ ಬರ್ಕೊಂಬಿಡಿ.